ಹಲೋ ಎವ್ರಿವಾನ್. ಹಲೋ ಸರ್. ಇವತ್ತು ಸಂಜೆ ಒಂದು ಕ್ಲೈಂಟ್ ಮೀಟಿಂಗ್ ಇದೆ. ನನಗೊಂದು ಪ್ರೆಸೆಂಟೇಷನ್ ಬೇಕಿತ್ತು ಫಾರ್ ದ ಇಯರ್ 2027 to 2028. ಆ ಅಕೌಂಟಿಂಗ್ ಇಯರಲ್ಲಿ ನಮ್ಮ ಕಂಪನಿ ಗ್ರಾಫ್ನಲ್ಲಿ ಏನು ನೋಡಬೇಕು ಅನ್ನೋದು ಅದರಲ್ಲಿ ಕಾಣಬೇಕು. ನಮ್ಮ ಕಂಪನಿ ಗ್ರೋತ್ ಆ್ಯಂಡ್ ಪ್ರೀವಿಯಸ್ ಅಕೌಂಟ್ಸ್ ನಿಮಗೆ ಮೇಲ್ ಮಾಡಿದ್ದೀನಿ. ಅದನ್ನು ಸ್ಟಡಿ ಮಾಡಿ ಪ್ರಿಪೇರ್ ಮಾಡಿ. ನಿಮ್ಮಲ್ಲಿ ಯಾರಿಗೆ ಬೇಗ ಆಗುತ್ತೋ ಅವ್ರು ರೆಡಿ ಮಾಡಿ ನನಗೆ ಪ್ರೆಸೆಂಟ್ ಮಾಡಿ. ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ಅದನ್ನು ಟ್ರೈ ಮಾಡ್ಬೋದಾ? ನೀವು ಮುಂಚೆ ಮಾಡಿಲ್ವಲ್ಲ, ಯಾವುದು ಎಕ್ಸ್ಪೀರಿಯನ್ಸ್ ಇಲ್ಲ? ಹೌದು, ಆದರೆ ಒಂದು ಸತಿ ಟ್ರೈ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ನೀವು ಎಷ್ಟೊಂದು ಕಾನ್ಫಿಡೆನ್ಸಾಗಿ ಹೇಳ್ತಿದ್ದೀರ ಅಂದರೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಏನು ಸಂತೋಷ, ಏನಾದ್ರು ಅಪ್ಡೇಟ್ಸ್ ಇದೆಯಾ? ನಿಮ್ಗೆ ವಿಷಯ ಗೊತ್ತಾಯ್ತಾ? ಏನು ವಿಷಯ? ಜಾನ್ವಿಗೆ ಕೆಲಸ ಸಿಕ್ಕಿರೋ ವಿಷಯ. ನೀವು ನೋಡಿದ್ರೆ ಅವಳಿಗೆ ಕೆಲಸ ಸಿಗ್ದವ್ರಾಗ ಮಾಡ್ತೀನಿ ಅಂದ್ರಿ. ಈಗ ಅವಳು ಕೆಲಸ ಸಿಕ್ಕ ಆಫೀಸಿಗೆ ಹೋಗಿದ್ದಾಳೆ. ಇನ್ನೇನು ಸಂಬಳ ಬರೋದಕ್ಕೆ ಶುರು ಆಗುತ್ತೆ. ತಾಳಿ ಕಿತ್ತು ನಿಮ್ಮ ಕೈ ಕೊಟ್ಟಿದ್ದಾಳೆ. ಶಾಶ್ವತವಾಗಿ ನಿಮ್ಮಿಂದ ಮಿಸ್ ಆಗ್ಬಿಡ್ತಾಳೆ ಅಷ್ಟೇ. ಅಲ್ರಿ, ಜಾನ್ ಇವ್ರ ಕೆಲ್ಸಕ್ಕೆ ಹೋಗದೇ ಇರೋ ಹಾಗೆ ನೀವೇ ಅವ್ರನ್ನ ತಡಿಬೇಕು ಅಂತ ಚಿನ್ನದನ್ನು ನಿಮ್ಗೆ ಹೇಳಿದ್ದೆ ತಾನೆ. ಏನು ಮಾಡ್ತಾ ಇದ್ರಿ? ನಿಮ್ಮ ಮಾತನ್ನೇ ಅವಳು ಕೇಳಲ್ಲ, ನನ್ನ ಮಾತನ್ನು ಕೇಳ್ತಾಳಾ? ಹಾಗೆ ನೋಡಿದ್ರೆ ನಾನು ಮಾತ್ರ ನಿಮ್ಮ ಮಾತನ್ನು ಕೇಳ್ತಿರೋದು. ಅವಳಿಗೆ ಕೆಲಸ ಸಿಗಬಾರ್ದು ಅಂತ ನನಗೂ ಇದೆ. ಆದರೆ ಏನು ಮಾಡೋದು, ನನ್ನ ಮಾತನ್ನೇ ಕೇಳಲ್ಲ ಅವಳು. ಅವಳು ಎಷ್ಟು ಕಾನ್ಫಿಡೆಂಟಲ್ಲಿ ಇವತ್ತು ಮಾತಾಡಿದ್ಲು ಅಂದರೆ, ನನಗೆ ಯಾರ ಹಂಗೂ ಬೇಕಾಗಿಲ್ಲ, ಯಾರ ಮುಂದೆನೂ ಕೈ ಚಾಚಲ್ಲ ಅಂತ ಹೇಳಿದ್ಲು. ಗೊತ್ತಾ? ಹಾಗೆಲ್ಲ ಮಾತಾಡಿದ್ರ? ಹಾಂ, ಇನ್ನೇ ನಾನು ಉಡ್ಸ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ನಾನು ನಿಮ್ಮೊಬ್ಬರ ತಾನೇ ಸತ್ಯ ಹೇಳೋದು. ಅಲ್ಲ, ನಾನು ಆ ಕಂಪ್ನಿ ಓನರ್ಗೆ ಬಿಡಿಸಿ ಎಳೆ ಮಗು ಹೇಳಿದಾಗ ಹೇಳಿದ್ದೀನಿ ಜಾನ್ ಇವ್ರಿಗೆ ಕೆಲಸ ಕೊಡಬಾರ್ದು ಅಂತ. ಆದರೂ ಅವನು ನನ್ನ ಮಾತಿನ ಮೀರಿ ಕೆಲಸ ಕೊಟ್ಟಿದ್ದಾನೆ ಅಂದರೆ ನೋ, ಅವನು ಜಾನ್ ಇವ್ರನ್ನ ಕೆಲಸದಿಂದ ತೆಗಿಬೇಕು. ಹಾಗೆ ಮಾಡ್ತೀನಿ. ಹಾಗೆ ಮಾಡಿ. ನಿಮ್ಗೆ ಆ ಕೆಪಾಸಿಟಿ ಇದೆ. ನನ್ನ ಕೆಪಾಸಿಟಿನ ನೀವು ನನಗೆ ಹೇಳಬೇಕಾಗಿತ್ತ. ನಾನು ಹೇಳೋ ಕೆಲಸ ನೀವು ಮಾಡಿದ್ರೆ ಅಷ್ಟು ಸಾಕು. ಅಲ್ಲ, ಈ ರಾವಣನ ಜೊತೆ ಮಹಿರಾವಣ ಇರ್ತಾನಲ್ಲ, ಹಾಗೆ ನಾನು ನಿಮ್ಮ ಜೊತೆ ಇದ್ದೀನಿ. ಹೇ ಸಂತೋಷ್, ರಾಮನ ಜೊತೆ ಹನುಮಂತ ಇದ್ದ ಹಾಗೆ ಅಂತ ಯಾಕ್ರಿ ಹೇಳೋಕ್ಕಾಗಲ್ಲ ನಿಮಗೆ? ಅವರೆಲ್ಲ ಧರ್ಮದ ಹಾದಿಯಲ್ಲಿ ನಡೆದವರು, ನಾವು ಅಧರ್ಮದ ಹಾದಿಯಲ್ಲಿ ನಡೀತಿರೋರಲ್ವಾ? ನೋಡಿ, ಈ ಥರ ಬೇಜವಾಬ್ದಾರಿಗೆ ಮಾತಾಡೋದನ್ನ ಬಿಟ್ಟು ನಾನು ಕೊಟ್ಟಿರೋ ಜವಾಬ್ದಾರಿನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರಿ. ನನಗೀಗ ನಿಮ್ಮ ಮನೇಲಿ ಏನೇನಾಗ್ತದೆ ಅಷ್ಟು ಡೀಟೇಲ್ಸ್ ನನಗೆ ಬೇಕು ಅಷ್ಟೇ. ನಿಮ್ಗೆ ಏನು ಬೇಕು ಅಂತ ಹೇಳಿದೆ ಅಂತವ್ರೆ. ನೀವು ಕೇಳೋದು ಹೆಚ್ಚು, ನಾನು ಮಾಡೋದು ಹೆಚ್ಚು. ನಿಮ್ಗೆ ಇಂಚಿಂಚು ಮಾಹಿತಿ ಕೊಡ್ತೀನಿ ನಾನು. ದೀಪಕ್ಕೆ ಎಣ್ಣೆ ಹಚ್ತಿರೋದೆ ನೀವು ಕೊಡ್ತಿರೋ ದುಡ್ಡಿಂದ ಅಲ್ವಾ? ಅಂದರೆ ಮನೆ ಬೆಳಗ್ತಿರೋದು ನಿಮ್ಮಿಂದ ಅಂತ. ಏನು ಮಾಡ್ಬೇಕು ಹೇಳಿ, ಇಂಚಿಂಚು ಮಾಹಿತಿ ಕೊಡ್ತೀನಿ. ಬಟ್ಟಿ ಮಗ ಇಷ್ಟು ದಿವಸ ಬೇರೆ ಥರ ಟಾರ್ಚರ್ ಕೊಡ್ತಿದ್ದ, ಈಗ ಇನ್ನೊಂದು ಥರ ಟಾರ್ಚರ್ ಕೊಡ್ತಿದ್ದಾನೆ. ಒಟ್ಟಿನಲ್ಲಿ ಇವನ ಜೊತೆ ಸಿಕ್ಕಾಕೊಂಡು ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ತ್ರಿಶಂಕು ಸ್ಥಿತಿಲಿರೋ ಹಾಗಾಗಿದೆ.